ರಾಜ್ಯದಲ್ಲಿ ಮುಗಿಯದ ಸಿಎಂ ಕುರ್ಚಿ ವಾರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವೆ ಮತ್ತೊಬ್ಬ ನಾಯಕನ ಹೆಸರು ಎಂಟ್ರಿ. ಪರೋಕ್ಷವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಎಂಟ್ರಿ. ಹಾಗಾದರೆ ಖರ್ಗೆ ಅವರು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಎಂಬುದು ಕುತೂಹಲ. ಹೌದು, ಈಗಾಗಲೇ ಸಿಎಂ ಕುರ್ಚಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವೆ ಶೀತಲ ಸಮರ ನಡೆದು ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ಆಯಿತು. ಆದರೂ ಕೂಡ ಸಮರ ಅಂತ್ಯ ಕಾಣಲೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಖರ್ಗೆ ಅವರು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ? ಖರ್ಗೆ ಕರ್ನಾಟಕ ಚುಕ್ಕಾಣಿ ಹಿಡಿಯುವರೇ ಕುತೂಹಲದ ಪ್ರಶ್ನೆ. ಹೌದು, ಎಸ್.ಎಂ. ಕೃಷ್ಣ ಹಾಗೂ ಎನ್. ಧರ್ಮಸಿಂಗ್ ಅವಧಿಯಲ್ಲಿ ಖರ್ಗೆ ಅವರಿಗೆ ಅವಕಾಶ ಇತ್ತು. ಆದರೆ ಸಿಎಂ ಸಿಗಲಿಲ್ಲ. ಹೀಗಾಗಿ 1999ರಲ್ಲಿ ಅವಕಾಶವನ್ನು ಕಳೆದುಕೊಂಡು ಖರ್ಗೆ ಸಿಎಂ ಆಶಯವನ್ನು ಕೂಡ ತೋಡಿಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದಾಗ ಕಾಂಗ್ರೆಸ್ ಪಕ್ಷ ದಲಿತ ಸಿಎಂ ಕೂಗನ್ನು ಕೇಳಿಸಿಕೊಳ್ಳಬಹುದಾ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರಿಗೆ ಗ್ರೀನ್ ಸಿಗ್ನಲ್ ಕೊಡುವುದೇ ಕರ್ನಾಟಕದಲ್ಲಿ ಎಂಎಲ್ಗಳ ಬಲಾಬಲವೇನು ಎಂಬುದು ಕೂಡ ಕುತೂಹಲವಾಗಿದೆ. ಹಾಗಾದರೆ 2009ರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಲು ಇವರ ನೋಟ ನೋಡಬಹುದೋ? ಇದು ಪೀಡಿಸಲಾರದ ಪ್ರಶ್ನೆ ಕೂಡ ಆಗಿದೆ.